ಸಮಕಾಲೀನ ಪ್ರಪಂಚದಲ್ಲಿ ಲಿಂಗ ಅಸಮಾನತೆ ಅಂದ್ರೆ ನಾವು ಸ್ವಲ್ಪ ಹಿಂದೆ ಯೋಚನೆ ಮಾಡ್ತಾ ಹೋಗ್ಬೇಕು. ಪೂರ್ವ ಕಾಲದಲ್ಲಿ ಲಿಂಗ ಅಸಮಾನತೆ, ಹೆಣ್ಣು ಮತ್ತೆ ಗಂಡು ಸಮಾನವಾಗಿ ಅವ್ರನ್ನ ಕಾಣಿದ್ರ, ನೋಡಿದ್ರ? ಹೆಣ್ಣು ಗಂಡು ಇಬ್ರು ಸಮಾನ ಅಥವಾ ಇಬ್ರು ಒಂದೇ ಅಂತ ಯೋಚನೆ ಮಾಡ್ತೀವಿ ನಾವು. ಹಿಂದೆ ಹೇಳ್ತಾ ಬರ್ತಾರೆ, ನಾವು ಹೆಣ್ಣಿನ ಮಾಡಿ ಕೀಳುವಾಗ ನಡೆಸ್ಕೊಂಡಿದ್ದೀವಿ, ಹೌದು ನಡೆಸ್ಕೊಂಡಿದ್ದೀವಿ. ಹೆಣ್ಣಿಗೆ ಗೌರವ ಕೊಡ್ತಾ ಇರಲಿಲ್ಲ, ಅವರಿಗೆ ಕಷ್ಟಗಳನ್ನು ಕೊಟ್ಟಿದ್ದೀವಿ, ಖಂಡಿತವಾಗ್ಲೂ ಕೊಟ್ಟಿದ್ದೀವಿ. ನಮಗೆ ಇಲ್ಲ ಅಂತ ಹೇಳಕ್ ಮಾಡ್ತೀವಿ. ಆದ್ರೆ ಅಂದ್ರೆ ವೇದಗಳ ಕಾಲದಲ್ಲಿ, ಪೂರ್ವ ವೈದಿಕ ಕಾಲದಲ್ಲಿ ಹೆಣ್ಣನ್ನು ಎಷ್ಟು ಗೌರವಿಸ್ತಿದ್ವು ನಾವು ಭಾರತ ಮಾತೆ, ಭಾರತ ಅಂದ್ರೆ ತಾಯಿಯ ಸ್ವರೂಪ, ಹೆಣ್ಣಿನ ತಾಯಿಯಿಂದ ಪೂಜಿಸ್ತೀವಿ. ಮಹಿಷಾಸುರನ ಮರ್ದಿನಿ ಮಾಡಿದ ಚಾಮುಂಡೇಶ್ವರಿ ತಾಯಿ ಅಂತ ಪೂಜಿಸ್ತಾ ಬರ್ತೀವಿ ನಾವು. ಮತ್ತೆ ನಾವು ಪುರಾಣಗಳಿಗೆ ಹೋಗೋದು ಬೇಡ, ವೈದಿಕ ಕಾಲಕ್ಕೆ ಬರ್ತಾ ಹೋಗೋಣ. ದ್ರೌಪದಿ, ಗಾರ್ಗಿ, ಮೈತ್ರೇಯಿ, ಅಪಾಲ, ಪುಷ್ಯಮಿತ್ರೆ, ಹೃದಯ ಆಗಿನ ಕಾಲದ ಕವಿಯತ್ರಿಗಳು. ಆಗಿನ ಕಾಲದಿಂದಲೂ ನಾವು ಹೆಣ್ಣಿನ ಗೌರವಿಸ್ತಾ ಬರ್ತೀವಿ. ಆದ್ರೆ ವರ್ಣಾಶ್ರಮ ಪದ್ಧತಿ ನಂತರ ನಾವು ಎಲ್ಲೋ ಹೆಣ್ಣಿಗೆ ಗೌರವ ಕೊಡೋದನ್ನ ಕಡಿಮೆ ಆಗ್ತಾ ಬರ್ತೀವಿ. ಆದ್ರೂ ಕೂಡ ಕೆಲವೊಂದು ಬಾರಿ ಅತ್ಯಂತ ಗೌರವಪೂರ್ಣವಾದಂತೆ ಹೆಣ್ಣಿಗೆ ಗೌರವ ಕೊಡ್ತಾ ಬಂದಿದ್ದೀವಿ. ನಾವು ಒಂದು ಉದಾಹರಣೆ ನೋಡ್ತಾ ಹೋಗೋದಾದ್ರೆ, ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಗೊತ್ತು. ತಾನು ಹೆಣ್ಣು ಮಗಳಾಗಿ ಇಡೀ ರಾಜ್ಯವನ್ನು ನಡೆಸಂತ ಹೆಣ್ಣು ಮಗಳು, ಎಷ್ಟು ಗೌರವ ಕೊಟ್ಟಿದ್ದೀವಿ. ಇಡೀ ರಾಜ್ಯವನ್ನ ನಡೆಸಿದ್ರು. ಹೌದು, ಲಿಂಗ ಅಸಮಾನತೆ ಖಂಡಿತವಾಗ್ಲೂ ಆಗ ಇಲ್ಲ ಅಂತ ನಾವು ಮಾತೇ ಆಡೋದಿಲ್ಲ. ಹೆಣ್ಣಿನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದೆ ನಮ್ಮ ಸಮಾಜ ಆಗಿನ ಕಾಲದಲ್ಲಿ ಅಂತ ನಾವು ಯೋಚನೆ ಮಾಡೋದಾದ್ರೆ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡಿದೆ, ಅದನ್ನ ನಾವು ಮಾತೇ ಆಡೋದಿಲ್ಲ. ಆದ್ರೆ ಸಮಕಾಲೀನ ಪ್ರಪಂಚದಲ್ಲಿ ಇವಾಗ್ಲೂ ಅದೇ ರೀತಿ ನಡೀತಾ ಇದೆಯಾ? ಖಂಡಿತ ನಡೀತಾ ಇಲ್ಲ, ಖಂಡಿತವಾಗ್ಲೂ ನಡೀತಾ ಇಲ್ಲ. ಈಗಿನ ಪ್ರಪಂಚದ ಪರಿಸ್ಥಿತಿಯಲ್ಲಿ ಹೆಣ್ಣಿನ ನಾವು ಖಂಡಿತವಾಗ್ಲೂ ಗೌರವಿಸಿ ಸಮಾನತೆ ಕೊಟ್ಟಿದ್ದೀವಿ.